ಸನ್ಯಾಸ ಅಂತ ಯಾವುದಕ್ಕೆ ಕರೀತಾರೆ ಅದನ್ನೇ ನಾವು ಯೋಗ ಅಂತ ಕರೆಯೋದು. ಯಾವುದನ್ನು ಯೋಗ ಅಂತ ಹೇಳ್ತೇವೆ ಅದನ್ನೇ ಸನ್ಯಾಸ ಅಂತ ಹೇಳ್ತೇವೆ. ಅಂದರೆ ಸನ್ಯಾಸ ಯೋಗ ಎರಡು ಒಟ್ಟು ಸೇರಿದ್ರೇನೆ ಅದು ಸನ್ಯಾಸ ಅಂತ ಅನ್ಸದೆ, ಯೋಗ ಅಂತಲೂ ಅನಿಸ್ತದೆ. ಒಂದೇ ಕ್ರಿಯೆ ಇದೆಲ್ಲ ಅದು, ಅದಕ್ಕೆ ಸನ್ಯಾಸ ಅಂತಲೂ ಹೆಸರು. ಯಾಕೆಂದರೆ ಅದರಲ್ಲಿ ಕ್ರಮ ಬರಲ ಆಸೆ ಇಲ್ಲ. ಅದಕ್ಕೆ ಯೋಗ ಅಂತಲೂ ಹೆಸರು. ಯಾಕೆ ಅವನು ಕರ್ಮಾಚರಣೆ ಮಾಡ್ತಾ ಇದ್ದಾನೆ. ಒಂದೇ ಒಂದು ಪದಾರ್ಥ ಅದು, ಅದಕ್ಕೆ ಎರಡು ಹೆಸರು, ಸನ್ಯಾಸ ಅಂತ ಹೆಸರು, ಯೋಗ ಅಂತಲೂ ಹೆಸರು. ಆದ್ದರಿಂದ ಸನ್ಯಾಸೀಚ ಯೋಗೀಚ, ಆ ವ್ಯಕ್ತಿಗೆ ಸನ್ಯಾಸಿ ಅಂತಲೂ ಹೆಸರು, ಯೋಗಿ ಅಂತಲೂ ಹೆಸರು. ನಕ್ಷ್ಯಸನ್ಯಸ್ತ ಸಂಕಲ್ಪೋ ಯೋಗೀ ಭವತಿ ಕಶ್ಚನ ಅಂತ ಅದನ್ನೇ ಸ್ಪಷ್ಟ ಮಾಡ್ತಾರೆ. ಅಸನ್ಯಸ್ತ ಸಂಕಲ್ಪ, ಸಂಕಲ್ಪವನ್ನು ಬಿಟ್ಟು ಬಿಡುವುದು. ಸಂಕಲ್ಪ ಬಿಟ್ಟು ಬಿಡುವುದು ಅಂತಂದರೆ ಅರ್ಥ ಏನು? ಈ ಕರ್ಮದಲ್ಲಿ ನಾನು ಮಾಡ್ತೇನೆ ಅಂತ ಒಂದು ಸಂಕಲ್ಪ ಮಾಡ್ತೇವೆ ನೋಡಿ, ಕರ್ಮ. ಸಂಕಲ್ಪ ಮಾಡಬಾರ್ದು ಅಂತ ಅರ್ಥ ಅಲ್ಲ ಅದಕ್ಕೆ. ಇಲ್ಲಿ ಸಂಕಲ್ಪ ಶಬ್ದಕ್ಕೆ ಅರ್ಥ ಬೇರೆ. ಸಂಕಲ್ಪ ಅಂತಂದರೆ ಕರ್ಮದಲ್ಲಿ ಮಮತೆ. ಇದು ನನಗೆ ಸುಖ ತಂದು ಕೊಡ್ತದೆ, ನನಗೆ ಇದು ಸಂಪತ್ತು ತಂದು ಕೊಡ್ತದೆ, ನನಗೆ ಇದು ಆರೋಗ್ಯ ತಂದು ಕೊಡ್ತದೆ, ದೇಹದಾಢ್ಯ ತಂದು ಕೊಡ್ತದೆ ಎಂಥ ಕರ್ಮದಲ್ಲಿ ಒಂದು ಮಮತೆ ಇದೆಯಲ್ಲ, ಆ ಮಮತೆಯನ್ನು ಬಿಡಬೇಕು. ಅಸನ್ಯಸ್ತ ಸಂಕಲ್ಪ, ಆ ಸಂಕಲ್ಪವನ್ನು ಸನ್ಯಾಸ ಮಾಡಬೇಕು. ಸನ್ಯಾಸ ಮಾಡೋದು ಅಂದರೆ ಅರ್ಥ ಬಿಟ್ಟು ಬಿಡಬೇಕು ಅಂತ ಅರ್ಥ ಅಲ್ಲ ಅದಕ್ಕೆ. ಯಾವುದನ್ನು ಬಿಡಲಿಕ್ಕೆ ನಮ್ಮಿಂದ ಆಗುವುದಿಲ್ಲ, ಬಿಡಲಿಕ್ಕೆ ಸಾಧ್ಯನೂ ಇಲ್ಲ. ಅದು ಬಿಡಬೇಕು ಅಂತಲೂ ಹೇಳುವುದಿಲ್ಲ ಭಗವಂತ. ಎಲ್ಲವನ್ನು ಕೂಡ ಭಗವದ್ ಅಧೀನ ಅಂತ ತಿಳ್ಕೊಳ್ಳುವುದೇ ಸನ್ಯಾಸ. ಕರ್ಮ ಫಲ ಅದು ನನ್ನದಲ್ಲ, ಪರಮಾತ್ಮನದು. ಈ ಕರ್ಮ ಅವನ ಅಧೀನ. ಆದ್ದರಿಂದ ನನಗೇನು ಕರ್ಮ ಫಲ ಏನು ಬರ್ತದೆ ಕೊಡ್ತಾನೆ, ಅವನು ಕೊಟ್ಟೇ ಕೊಡ್ತಾನೆ. ನೀವು ಬಯಸದೆ ಹೋದರೂ ಕೂಡ ಅವನು ಕೊಟ್ಟೇ ಕೊಡ್ತಾನೆ. ಆ ಕರ್ಮದ ಫಲ ಏನು ಬರ್ತದೆ ಅದು ಜ್ಞಾನ ಆಗಿರ್ಬೋದು. ನಿಷ್ಕಾಮ ಕರ್ಮ ಆದರೆ ಜ್ಞಾನ ಆಗಿರ್ತದೆ, ಕಾಮ್ಯ ಕರ್ಮ ಆದರೆ ಆಯಾಯ ಫಲ ಬರ್ಬೋದು. ಎಲ್ಲವೂ ಕೂಡ ಭಗವಂತನ ಅಧೀನ. ಈ ಕರ್ಮವೂ ಭಗವಂತನ ಅಧೀನ, ಆ ಕರ್ಮದಿಂದ ಬರತಕ್ಕಂಥ ಫಲನೂ ಕೂಡ ಭಗವಂತನ ಅಧೀನ. ಕರ್ಮ ನಡೆಯುವುದು ನನ್ನ ಅಧೀನ ಅಲ್ಲ, ನನ್ನ ಕೈಯಿಂದ ಏನೂ ಆಗುವುದಿಲ್ಲ. ಒಳಗಡೆ ನಿಂತು ಅವನು ಮಾಡಿಸ್ಬೇಕು ನನ್ನ ಕೈಯಿಂದ. ನನಗೆ ಎದ್ದು ನಿಂತುಕೊಳ್ಳೋ ತ್ರಾಣ ಇಲ್ಲ, ಅವನೇ ನಿಲ್ಲಿಸಬೇಕು ನನ್ನನ್ನು, ಅವನೇ ನನ್ನ ಓಡಾಡಿಸ್ಬೇಕು, ಅವನೇ ಎಲ್ಲ ಕರ್ಮ ಮಾಡಿಸ್ಬೇಕು. ಕರ್ಮ ಎಲ್ಲ ಅವನದೇ. ಸರಿ, ಕರ್ಮ ಮಾಡಿ ಆ ಕರ್ಮಕ್ಕೆ ಫಲ ಬರಬೇಕು ಬಿಡಬೇಕು, ಅದು ಅವನ ಅಧೀನ. ಕರ್ಮ ಮಾಡಿದರೂ ಫಲ ಸಿಗಬೇಕು ಅಂತೇನಿಲ್ಲ ಕೆಲವೊಮ್ಮೆ, ಅದು ನಮ್ಮ ಅಧೀನ ಇಲ್ಲ. ಆದ್ದರಿಂದ ಕರ್ಮವೂ ಅವನ ಅಧೀನ, ಅದರ ಫಲನೂ ಅವನ ಅಧೀನ ಅಂತ ಈ ರೀತಿ ಭಗವಂತನ ಅಧೀನತ್ವವನ್ನು ತಿಳ್ಕೊಳ್ಳುವುದೇ ಸನ್ಯಾಸ. ಸಂನ್ಯಾಸ ಚೆನ್ನಾಗಿ ಭಗವಂತನಲ್ಲಿ ಇಟ್ಟು ಬಿಡೋದು, ಬಿಟ್ಟು ಬಿಡೋದಲ್ಲ, ಅದು ಇಟ್ಟು ಬಿಡೋದು. ಸ್ವಲ್ಪ ವ್ಯತ್ಯಾಸ ಇದೆ. ನಸ್ತ್ಯಸನ್ಯಸ್ತ ಸಂಕಲ್ಪ ಯೋಗಿ ಭವತಿ. ಆದ್ದರಿಂದ ಏನು ಮಾಡಬೇಕು? ಯೋಗಿ ಆಗಬೇಕು ಅಂತಂದರೆ ಎಲ್ಲವನ್ನು ಬಿಟ್ಟು ಬಿಡ್ತಾನೆ, ಅವನು ಯೋಗಿ ಆಗೋದೇ ಇಲ್ಲ. ಬಿಟ್ಟು ಅವನು ಖಂಡಿತ ಯೋಗಿ ಆಗೋದಿಲ್ಲ, ಅವನು ನರಕಭಾಗಿ ಆಗ್ತಾನೆ. ಏನು ಮಾಡಬೇಕು? ಭಗವಂತನಲ್ಲಿ ಒಪ್ಪಿಸಿಬಿಡ್ಬೇಕು. ಎಲ್ಲವನ್ನು ಭವಿಸಿಬಿಟ್ರೆ ಅವನು ಯೋಗಿ, ಅವನು ಸನ್ಯಾಸಿ. ನಸ್ತ್ಯಸನ್ಯಸ್ತ ಸಂಕಲ್ಪ ಯೋಗಿ ಭವತಿ ಕಶ್ಚನ ಅಂತ ಆ ರೀತಿ ವಿವರಣೆಯನ್ನು ಸನ್ಯಾಸ ಯೋಗ ಶಬ್ದದ ಅರ್ಥವನ್ನು ಹೇಳಿಬಿಟ್ಟಿದ್ದಾರೆ. ಅದು ಹಿಂದೆ ಹೇಳಿರತಕ್ಕಂಥದ್ದಕ್ಕೆ ಇನ್ನೂ ಸ್ಪಷ್ಟತೆಗೊಳಿಸಲಿಕ್ಕೋಸ್ಕರ ಇಲ್ಲಿ ಹೇಳಿದ್ದಾರೆ. ಎರಡೇ ಶ್ಲೋಕದಲ್ಲಿ ಏನು ಹಿಂದೆ ಹೇಳಿರತಕ್ಕಂತಹ ವಿಷಯ, ಕರ್ಮಯೋಗದ ಅಧ್ಯಾಯದಲ್ಲಿ ಹೇಳಿರತಕ್ಕಂತಹ ವಿಷಯ ಎಲ್ಲ ಸಾರ ಸಂಗ್ರಹವಾಗಿ ಬಂದುಬಿಟ್ಟಿದೆ. ಇನ್ನು ಈ ಕರ್ಮಯೋಗ ಯಾವಾಗ, ಜ್ಞಾನಯೋಗ ಸಮಾಧಿ ಯೋಗ ಯಾವಾಗ ಅಂತನ್ನೋದು ಇನ್ನೊಂದು ಪ್ರಶ್ನೆ ಬರ್ತದೆ ಇವಾಗ. ಅದಕ್ಕೋಸ್ಕರ ಹೊರಟಿರೋದು ಇವಾಗ. ಕರ್ಮಯೋಗದ ಬಗ್ಗೆ ಯಾಕೆ ಹೇಳಿದ್ದು ಅಂತಂದರೆ, ಕರ್ಮಯೋಗದ ಅನಂತರದ ಏನೋ ಮೆಟ್ಟಲು ಧ್ಯಾನಯೋಗ. ಮೊದಲು ಕರ್ಮಯೋಗ, ಆಮೇಲೆ ಧ್ಯಾನಯೋಗ. ಆದರೆ ಧ್ಯಾನಯೋಗದ ಮೆಟ್ಟಲು ಯಾವಾಗ ನಮಗೆ ಲಭ್ಯ ಆಗ್ತದೆ? ಕರ್ಮಯೋಗದ ಮೆಟ್ಟಲನ್ನು ಹತ್ತಿದ ಮೇಲನೆ ಹಾರಲಿಕ್ಕೆ ಬರೋದಿಲ್ಲ ನಮಗೆ. ಒಂದೊಂದೇ ಮೆಟ್ಟಲು ಹತ್ತಬೇಕು. ಮೊದಲು ಕರ್ಮಯೋಗ ಮಾಡಬೇಕು. ಕರ್ಮಯೋಗ ಅದು ಸಿದ್ಧಿಸಿತು ಅಂತಂದರೆ ಆವಾಗ ಆಮೇಲೆ ಧ್ಯಾನ ಯೋಗ ಮಾಡಬೇಕು. ಕರ್ಮಯೋಗ ಯಾವಾಗ ಸಿದ್ಧಿಸ್ತದೆ ಅಂತಂದರೆ, ಆರುರುಕ್ಷೋರ್ ಮುನೇರ್ ಯೋಗಂ ಕರ್ಮ ಕಾರಣ ಮುಚ್ಯತೆ ಅಂತಂದರು.
ಈ ಯೋಗಂ ಆರುರುಕ್ಷು ಅಂತ, ಯೋಗವನ್ನು ಹತ್ತಲಿಕ್ಕೆ ಯಾರು ಪ್ರಯತ್ನ ಪಡ್ತಾನೆ, ಇಚ್ಛೆ ಮಾಡ್ತಾನೆ, ಯೋಗವನ್ನು ಹತ್ತುವುದು ಅಂದರೆ ಹೇಗೆ? ಜೈತೀರ್ಥರು ಪ್ರಶ್ನೆ ಮಾಡ್ತಾರೆ, ಅದೇನದು ಹತ್ಕೊಂಡು ಹೋಗ್ಲಿಕ್ಕೆ ಅದೇನು ಮೆಟ್ಲು ಅದೇನು ಇದೆಯಾ, ಅದರಲ್ಲಿ ಅದೊಂದು ಜಾಗನ? ಅದು ಯೋಗ ಅಂತಂದ್ರೆ ಒಂದೊಂದು ಜಾಗ, ಎತ್ತರದ ಜಾಗ, ಅದಕ್ಕೆ ಮೇಲೆ ಹತ್ತಬೇಕು, ಹಾಗರ್ಥ ಅಲ್ಲ. ಅದಕ್ಕೆ ಯೋಗವನ್ನು ಹತ್ತುವುದು ಅಂದರೆ ಅರ್ಥವೇನು? ಯೋಗವನ್ನು ಸಿದ್ಧಿ ಮಾಡಿಕೊಳ್ಳೋದು. ಯೋಗದ ಸಿದ್ಧಿ ಅಂತಂದರೆ ಅಪರೋಕ್ಷ ಜ್ಞಾನ. ಕರ್ಮಣ ಜ್ಞಾನ ಮಾತನೋತಿ ಅಂತಿದೆ. ಕರ್ಮದ ಮುಖ್ಯ ಉದ್ದೇಶ ಏನು ಅಂತಂದರೆ ಅಂತಃಕರಣ ಶುದ್ಧಿಯಾಗಿ ಪರಮಾತ್ಮನ ಅಪರೋಕ್ಷ ಉಂಟಾಗಬೇಕು. ನಮ್ಮ ಪರಮಾತ್ಮ ನಮ್ಮ ಕಣ್ಣಿಗೆ ಯಾಕೆ ಕಾಣಿಸುವುದಿಲ್ಲ? ನಮ್ಮ ಹೃದಯದಲ್ಲಿ, ಕಣ್ಣಿಗೆ ಬಿಡಿ, ಕಣ್ಣಿಗೆ ಯಾವತ್ತೂ ಕೂಡ ಕಾಣಿಸುವುದಿಲ್ಲ. ಹೃದಯದಲ್ಲಿ ಧ್ಯಾನ ಯೋಗದಲ್ಲಿ ಇರುವಾಗ ಹೃದಯದಲ್ಲಿ ಕಾಣಿಸ್ತಾನೆ, ಅಂತಶ್ಚಕ್ಷುವಿಗೆ ಕಾಣ್ತಾರೆ, ಹೊರಗಡೆ ಕಣ್ಣಿಗೆ ಕಾಣಿಸುವುದಿಲ್ಲ. ಒಳಗಡೆ ಕಾಣಿಸಬೇಕಾದ್ರೆ ಹೃದಯದಲ್ಲಿ ಬಂದು ಅವನು ನಿಲ್ಲಬೇಕು. ಆ ನಿಲ್ಲಬೇಕಾಗಿದ್ರೆ ಹೃದಯ ನಿರ್ಮಲ ಆಗಬೇಕು, ಹೃದಯದ ಶುದ್ಧಿ ಆಗಬೇಕು, ಅಂತಃಕರಣ ಶುದ್ಧವಾಗಬೇಕು, ಒಳಗಡೆ ಇರತಕ್ಕಂಥ ಪಾಪ ಹೋಗಬೇಕು, ನಿರ್ಮಲವಾಗಬೇಕು, ಅದು ಕನ್ನಡಿಯಂತೆ ಪಳಪಳ ಹೊಳಿಬೇಕು, ಯಾವುದೇ ಮಲ ಇರಬಾರ್ದು. ಪರಮಾತ್ಮನ ಪ್ರತಿಬಿಂಬ ಬೆಳೆಯಬೇಕು. ಪರಮಾತ್ಮ ಒಳಗಡೆ ಇದ್ದಾನೆ, ಒಳಗಡೆನೇ ಇದ್ದಾನೆ, ಬಿಂಬರೂಪ ಒಳಗಡೆ ಇದ್ದಾನೆ, ಆದರೆ ಆ ಮನಸ್ಸಿನಲ್ಲಿ ಅವನ ಪ್ರತಿಬಿಂಬ ಬೀಳುವುದಿಲ್ಲ. ಕಾರಣ ಏನು? ಆ ಮನಸ್ಸಿನಲ್ಲಿ ಮಲ ಇದೆ, ಕನ್ನಡಿ ಸ್ವಚ್ಛವಾಗಿಲ್ಲ, ಅದರಲ್ಲಿ ಮಲ ಹತ್ತಿಕೊಂಡಿದೆ. ಚೆನ್ನಾಗಿ ಒರೆಸಿ ಸ್ವಚ್ಛ ಮಾಡಿದರೆ ಆವಾಗ ಪ್ರತಿಬಿಂಬ ಚೆನ್ನಾಗಿ ಬೀಳ್ತದೆ. ಈಗ ನಮ್ಮ ಮನಸ್ಸು ಇವಾಗ ಏನಿದೆ ಅದು ಸ್ವಚ್ಛ ಇಲ್ಲ, ಮಲಿನವಾಗಿ ಬಿಟ್ಟಿದೆ. ಯಾವುದರಿಂದ? ಕಾಮ ಕ್ರೋಧಾದಿಗಳು, ಪಾಪಗಳು ಇತ್ಯಾದಿಗಳೆಲ್ಲ ತುಂಬಿಕೊಂಡು ಬಿಟ್ಟಿದೆ. ನಾನಾ ಜನ್ಮಗಳಿಂದ, ಏನು ಅನಾದಿ ಕಾಲದಿಂದ ನಾವು ಕರ್ಮ ಮಾಡ್ತಾ ಇದ್ದೇವೆ ನೋಡಿ. ಅಜ್ಞಾನಿಗಳಾಗಿ ಎಷ್ಟು ಕರ್ಮ ಮಾಡ್ತಿದ್ದೇವೆ, ಎಷ್ಟು ಕಾಮಕ್ರೋಧಾದಿಗಳು ನಾವು ಬೆಳೆಸ್ಕೊಂಡಿದ್ದೇವೆ ನಮ್ಮ ಮನಸ್ಸಿನಲ್ಲಿ, ಹೇಳಲಿಕ್ಕೆ ಬರೋದಿಲ್ಲ. ಬೆಟ್ಟದಷ್ಟಿರ್ತದೆ, ಬೆಟ್ಟದಷ್ಟು, ಬೆಟ್ಟನೂ ಅಲ್ಲ ಅದಕ್ಕಿಂತ ಮೇಲೆ, ಅಷ್ಟು ಮನಸ್ಸಿನಲ್ಲಿ ಶೇಖರವಾಗಿ ಬಿಟ್ಟಿದೆ ನೋಡಿ. ಅದನ್ನೆಲ್ಲ ತೆಗೆದು ಶುದ್ಧ ಮಾಡಬೇಕು ಅಂತಂದರೆ ಎಷ್ಟು ಕಷ್ಟ ಇದೆ. ಅದು ಶುದ್ಧವಾಗದ ತನಕ ಪರಮಾತ್ಮನ ಪ್ರತಿಬಿಂಬ ಆ ಮನೋಮುಖರದಲ್ಲಿ, ಮನಸ್ಸಿನ ಕನ್ನಡಿಯಲ್ಲಿ ಪರಮಾತ್ಮನ ಪ್ರತಿಬಿಂಬ ಬೀಳುವುದಿಲ್ಲ. ಪರಮಾತ್ಮನ ಪ್ರತಿಬಿಂಬ ಮನಸ್ಸಲ್ಲಿ ಬಿತ್ತು ಅಂತಂದರೆ ಆವಾಗ ಅಪರೋಕ್ಷ ಕಣ್ಣಿಗೆ ಕಾಣಿಸ್ತಾನೆ ಅಂತ. ಹೊರಗಿನ ಕಣ್ಣಿಗಲ್ಲ, ಮನಸ್ಸಿನ ಕಣ್ಣಿಗೆ. ಅದಕ್ಕೆ ಕರ್ಮ ಮಾಡಬೇಕು. ಕರ್ಮ ಮಾಡಿದರೆ ಆವಾಗ ಏನಾಗ್ತದೆ? ಎಲ್ಲ ಮಲ, ಅಂತಃಕರಣದ ಮಲ ದೂರವಾಗ್ತದೆ, ಅಂತಃಕರಣ ಶುದ್ಧವಾಗ್ತದೆ. ಅದು ಏನು ಪಾಪ ನಾವು ಮಾಡಿದ್ದೇವೆ, ಏನು ಪಾಪ ಮಾಡಬೇಕು ಅಂತ ಏನಿಲ್ಲ. ಹೇಳ್ತಾರೆ, ಜಾಯಮಾನೋಹವೈ ಬ್ರಾಹ್ಮಣ ತ್ರಿಭಿರ್ಋಣವಾನ್ ಜಾಯತೆ ಅಂತ. ಹುಟ್ಟಿದಂದಿನಿಂದಲೂ ಕೂಡ 3 ಋಣ ಇದೆ ಅಂತೆ. ದೊಡ್ಡ ಮೈಲಿಗೆ ಅಂದರೆ ಅದು ಸಾಲ ತಗೊಂಡಿರೋದು. ನಾವು ಸಾಲಗಾರರು. ನಾವು ಆ ಸಾಲ ಅದು ಮೈಲಿಗೆ ರೀತಿಯಲ್ಲಿ ಇರ್ತದೆ. ಅದು ಯಾವಾಗ ತೀರಿ ಹೋಗ್ತದೆ ಆವಾಗ ನಾವು ಶುದ್ಧರಾಗಿ ಬಿಡ್ತೇವೆ. ಆ ಋಣ ಪರಿಹಾರ ಆಗಬೇಕು. ಯಾವುದದು? ದೇವರಣ, ಋಷಿ ಋಣ, ಪಿತೃಋಣ. ದೇವರಣ ನಮ್ಮ ಶರೀರ, ನಾವು ಹುಟ್ಟುವುದರಿಂದ ಅರ್ಥವೇನು? ಶರೀರ ಪಡೆಯುವುದು ತಾನೆ. ಒಂದು ಶರೀರ ಪಡೀತೇವೆ ಅಂತಂದರೆ ಆ ಶರೀರದಲ್ಲಿ ತತ್ವಾಭಿಮಾನ ದೇವತೆಗಳು ಕುಳಿತುಕೊಂಡು ನಮಗೆ ಹೊರಗಡೆಯಿಂದಲೂ ಪೋಷಣೆ ಕೊಡ್ತಾರೆ, ಒಳಗಡೆಯಿಂದಲೂ ಕೂಡ ನಮ್ಮಿಂದ ಕರ್ಮ ಮಾಡಿಸ್ತಾರೆ. ಆ ದೇವತೆಗಳು, ತತ್ವಾಭಿಮಾನ ದೇವತೆಗಳು ಒಳಗಿದ್ದು ನಡೆಸಿದರೆ ನಾವು ನಡೀತೇವೆ, ಇಲ್ಲದೆ ಹೋದರೆ ಏನಿಲ್ಲ, ನಾವು ಜಡ ಕಲ್ಲಿನ ಹಾಗೆ ಬಿದ್ದಿರ್ತೇವೆ. ದೇವತೆಗಳ ಋಣ ಅಷ್ಟಿದೆ. ಆಮೇಲೆ ಋಷಿ ಋಣ ಅಂದರೆ ಜ್ಞಾನ. ಋಷಿಗಳು ಅಂದರೆ ಏನು? ಋಷಜ್ಞಾನೇ. ಎಲ್ಲ ವೇದಾದಿ ಸಚ್ಚಾಸ್ತ್ರಗಳನ್ನು ನಮಗೆ ಉಪದೇಶ ಮಾಡಿ ನಮಗೆ ಜ್ಞಾನವನ್ನು ಕೊಟ್ಟವರು ಯಾರು? ಋಷಿಗಳು. ಋಷಿಗಳು ಅಂದರೆ ಯಾರು? ದೇವತೆಗಳೇ ಋಷಿಗಳು, ಋಷಿಗಳೇ ದೇವತೆಗಳು. ಈಗ ನಾರದ ಋಷಿಗಳು, ನಾರದ ಅವರು ದೇವತೆಗಳು ಹೌದು, ಋಷಿಯೂ ಹೌದು.
ಋಷಿಗಳು ಬೇರೆ ದೇವತೆಗಳು ಬೇರೆ ಅಂತ ತಿಳ್ಕೊಬಾರ್ದು. ದೇವತೆಗಳೇ ಮುಖ್ಯ ಋಷಿಗಳು. ಅದೇನೇ ಇರಲಿ ಅಂದು ಋಷಿತ್ವೇನ ಅವರಿಗೆ ಒಂದು ಋಣ ಇದೆ, ದೇವತ್ವೇನ ಒಂದು ಋಣ ಇದೆ. ಎಲ್ಲರೂ ದೇವತೆಗಳೇ. ಇನ್ನು ಪಿತೃಋಣ. ಈ ಶರೀರ ಸಿಕ್ಕಿದ್ದು ಯಾರಿಂದ? ನಮ್ಮ ಪಿತೃಗಳಿಂದ. ಆ ಪಿತೃಗಳ ಅನುಗ್ರಹ, ಆದ್ದರಿಂದ ನಮಗೆ ಈ ಶರೀರ ಸಿಕ್ಕಿದೆ. ಈ 3 ಋಣವನ್ನು ಹಿಡ್ಕೊಂಡು ನಾವು ಹುಟ್ಟಿದ್ದೇವೆ. ಹುಟ್ಟಿದ ಅಂದಿನಿಂದ ನಾವೇನು ಮಾಡಬೇಕು? ಆ ಋಣ ಪರಿಹಾರ ಮಾಡಿಕೊಳ್ಬೇಕು. ಋಣ ಪರಿಹಾರ ಮಾಡಿಕೊಳ್ಳದೆ ಹೋದರೆ ಮನಸ್ಸು ಕಾಮಕ್ರೋಧಾದಿಗಳಿಗೆ ಬಲಿಯಾಗಿಬಿಡ್ತದೆ. ಯಾಕೆ? ನಿರ್ಮಲ ಅಲ್ಲ, ಮಲಿನವಾಗಿರ್ತದೆ. ಋಣ ಎಂಬುದೊಂದು ಸೂತಕ, ಮೈಲಿಗೆ ಅಂತ ಹೇಳ್ತಾರೆ. ಆ ಮೈಲಿಗೆ ಅದನ್ನು ಪರಿಹಾರ ಮಾಡ್ಕೋಬೇಕು. ಅದಕ್ಕೆ ಏನು ಮಾಡಬೇಕು ಅಂತಂದರೆ ದೇವಯಜ್ಞ, ಋಷಿಯಜ್ಞ, ಪಿತೃಯಜ್ಞ ಇದನ್ನೆಲ್ಲ ಮಾಡಬೇಕು. ದೇವತೆಗಳಿಗೆ ಯಜ್ಞಯಾಗಾದಿಗಳನ್ನೆಲ್ಲ ಮಾಡಬೇಕು. ಅಗ್ನಿಹೋತ್ರ, ವೈಶ್ವದೇವ ಏನೋ ಅಂಥದ್ದೆಲ್ಲ ಮಾಡಬೇಕು. ಋಷಿ ಋಣ ವೇದಾಧ್ಯಯನ ಮಾಡಬೇಕು. ವೇದಾಧ್ಯಯನ ಮಾಡಿದರೆ ಮಾತ್ರ ಋಷಿ ಋಣ ಪರಿಹಾರ ಆಗುತ್ತೆ. ಪಿತೃಋಣ ಮದುವೆಯಾಗಿ ಏನು ಮಾಡಬೇಕು? ಆ ವಂಶವನ್ನು ಮುಂದುವರಿಸ್ತಕ್ಕಂಥ ಆ ಕುಲದೀಪಕನಾದ ಪುತ್ರನನ್ನು ಪಡಿಬೇಕು. ವಂಶವನ್ನು ಮುಂದುವರಿಸುವ ಹಾಗೆ ಮಾಡಬೇಕು. ಪಿತೃಋಣ, ಈ 3 ಋಣಗಳನ್ನು ಪರಿಹಾರ ಮಾಡ್ಕೋಬೇಕು. ಈ ಪರಿಹಾರವಾಗದ ತನಕ ನಮ್ಮಲ್ಲಿ ಆ ಹೊಲೆ ಏನು ಮೈಲಿಗೆ ಇದೆಯಲ್ಲ ಅದು ಹೋಗೋದಿಲ್ಲ. ನಾವು ಮೈಲಿಗೆ ಯಾವ ಕರ್ಮ ಮಾಡಿದರೂ ಕೂಡ ಅದಕ್ಕೆ ಅಧಿಕಾರ ಇಲ್ಲ. ನಮಗೆ ಕರ್ಮದಲ್ಲಿ ಅಧಿಕಾರನೇ ಇಲ್ಲ. ನಾನು ಯಜ್ಞಯಾಗಾದಿಗಳು ಮಾಡುವುದಿಲ್ಲ, ವೇದಾಧ್ಯಯನ ಮಾಡುವುದಿಲ್ಲ, ಆಮೇಲೆ ಮದುವೆಯಾಗಿ ಹೆಂಡತಿ ಮಕ್ಕಳನ್ನು ಸಾಕುವುದಿಲ್ಲ ಅಂತಂದರೆ ನೀವು ಏನು ಪುಣ್ಯಕರ್ಮ ಮಾಡಿದರೂ ಕೂಡ ಅದಕ್ಕೆ ಏನು ಫಲ ಇಲ್ಲ. ಯಾಕೆಂದರೆ ಅದಕ್ಕೆ ಅಧಿಕಾರನೇ ಇಲ್ಲ ನಿಮಗೆ. ಆ ಅಧಿಕಾರ ಬರಬೇಕಾದ್ರೆ ಇಷ್ಟು ಮಾಡಲೇಬೇಕು ನೀವು. ಆದ್ದರಿಂದ ಹೇಳ್ತಾ ಇದ್ದಾರೆ, ಕರ್ಮ ಕಾರಣ ಮುಚ್ಚತೆ. ಕರ್ಮ ಯಾವುದದು? ಈ ದೇವರಣ, ಋಷಿಋಣ, ಪಿತೃಋಣಗಳನ್ನು ಕಳೀತಕ್ಕಂಥದ್ದು. ಅಷ್ಟು ಮಾತ್ರವಲ್ಲ, ಇನ್ನೂ ಕೆಲವು ಋಣಗಳೆಲ್ಲ ಇವೆ ನಮಗೆ. ಯಾವುದು ಅಂತಂದರೆ ಈ ಯಜ್ಞಗಳು, ಈ ಭೂತ ಬಲಿ ಅಂತ ಕೊಡ್ತೇವೆ ನಾವು. ಏನೋ ನಾಯಿ, ಕಾಗೆ ಮುಂತಾಗಿರ್ತಕ್ಕಂತಹ ಜಂತುಗಳಿಗೂ ಕೂಡ ಒಂದಿಷ್ಟು ಏನು ಏ ಭೂತ ಪ್ರತಿರಂತಿ ದಿವಾನಕ್ತಂ ಅಂತ ಹೇಳಿ ಅವರಿಗೆ ನಾವು ಒಂದಿಷ್ಟು ಬಲಿಯನ್ನು ಹಾಕಬೇಕು. ಹಾಗೆ ಮನುಷ್ಯ ಯಜ್ಞ. ಮನುಷ್ಯ ಯಜ್ಞ ಅಂದರೆ ಮನುಷ್ಯರನ್ನೇ ಏನು ಮಾಡೋದಲ್ಲ, ಮನುಷ್ಯರಿಗೆ ಏನು ಅವರಿಗೆ ಅತಿಥಿಗಳು ಬಂದಾಗ ಅವರಿಗೆ ಸತ್ಕಾರ ಮಾಡೋದು, ಇದು ಮನುಷ್ಯ ಯಜ್ಞ. ಅತಿಥಿಗಳಿಗೆ ಸತ್ಕಾರ ಮಾಡಬೇಕು. ಮನುಷ್ಯರು ಅವರ ಒಂದು ಋಣ ನಮಗಿದೆ. ಮನುಷ್ಯರ ಋಣ ಮನುಷ್ಯನಿಗೆ ಇದ್ದೇ ಇರ್ತದೆ. ಮನುಷ್ಯ ಸಮಾಜ ಜೀವಿ. ಸಮಾಜದಿಂದ ಹೊರಗಡೆ ಬಂದು ಅವನು ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ನೀರಿನಿಂದ ಮೀನನ್ನು ಎತ್ತಿ ಹಾಕಿದರೆ ಮೀನು ಬದುಕುತ್ತದೇನೋ ಇಲ್ಲ. ಸಮಾಜದಲ್ಲಿ ಸಮಾಜ ಜೀವಿ ಅವನು. 10 ಜನ ನಮ್ಮ ನೆರೆಹೊರೆಯವರು ಯಾರು ಸಹಾಯ ಮಾಡದೇ ಹೋದರೆ ಒಬ್ಬ ವ್ಯಕ್ತಿ ಅವನು ಬದುಕುವುದೇ ಇಲ್ಲ. ಸಮಾಜ ಅವನನ್ನು ಕಾಪಾಡಬೇಕು. ಮನುಷ್ಯ ಯಜ್ಞ ಅವನು ಮಾಡಲೇಬೇಕು, ಮನುಷ್ಯರಿಗೆ ಉಪಕಾರ ಮಾಡಲೇಬೇಕು. ಆ ಋಣವೂ ಕೂಡ ಇದೆ. ಈ ಭೂತಗಳು ಹಾಗೇನೆ. ಭೂತ ಅಂತಂದರೆ ಭೂತ ಪ್ರೇತ ಅಲ್ಲ, ಪ್ರಾಣಿಗಳು, ಎಲ್ಲ ಪ್ರಾಣಿಗಳು. ಏನು ಭೂತದಯ ಅಂತ ಹೇಳ್ತಾರೆ ನೋಡಿ. ಭೂತದಯ ಅಂತಂದರೆ ಎಲ್ಲ ಪ್ರಾಣಿಗಳಲ್ಲಿ ದಯೆ ಇಡೋದು. ನಮಗೆ ಆ ಭೂತಗಳದ್ದೂ ಕೂಡ ಒಂದು ಋಣ ಇದೆ. ನಾವು ಅವುಗಳ ಆಹಾರವನ್ನು ಕಸಿದುಕೊಳ್ತೇವೆ ನೋಡಿ. ಒಂದು ಮರದಲ್ಲಿ ಒಂದು ಹಣ್ಣಾಗಿದೆ ಅಂತ ಇಟ್ಕೊಳ್ಳಿ. ನಾವು ಹಣ್ಣಾಗೋದಕ್ಕಿಂತ ಮೊದಲೇ ನಾವು ಕಿತ್ಕೊಂಡು ಬಿಟ್ಟು ನಾವು ತಿಂದುಬಿಡ್ತೇವೆ. ಆದರೆ ಅದು ಬಿಟ್ಟುಬಿಟ್ರೆ ಅದಕ್ಕೆ ಅಧಿಕಾರಿಗಳು ತುಂಬ ಜನ ಇದ್ದಾರೆ. ಆ ಹಣ್ಣಿಗೆ ಏನೋ ಹಕ್ಕಿಗಳು, ಅದುಗಳು, ಬೇರೆ ಪ್ರಾಣಿಗಳು, ಅವುಗಳಿಗೆ ಸಿಗತಕ್ಕಂಥದ್ದು ಏನೋ ಒಂದಿಷ್ಟು ಸೊಪ್ಪು ಏನೋ ಪಶುಗಳು ತಿಂತವೆ, ಅದನ್ನು ಬಿಡದೆ ನಾವು ಕಿತ್ತು ತಂದು ತಿಂತೇವೆ. ನಾವು ಯಾವುದನ್ನು ಬಿಡುವುದಿಲ್ಲ. ಮನುಷ್ಯ ಯಾವುದನ್ನು ಬಿಡುವುದಿಲ್ಲ, ಎಲ್ಲವನ್ನೂ ತಿಂತಾನೆ. ಬೇರೆ ಪ್ರಾಣಿಗಳಾದರೂ ಕೂಡ ಕೆಲವು ಬಿಟ್ಟು ಬಿಡ್ತವೆ. ಆಡು ಮುಟ್ಟಲು ಸೊಪ್ಪಿಲ್ಲ ಅಂತ ಅದು ಬೇರೆ ವಿಷಯ ತಿಳ್ಕೊಳ್ಳಿ. ಸಾಮಾನ್ಯವಾಗಿ ಮನುಷ್ಯ ತಿನ್ನದೇ ಇರತಕ್ಕಂಥ ಪದಾರ್ಥನೇ ಇಲ್ಲ, ಅವನಿಗೆಲ್ಲ ತಿನ್ನಲಿಕ್ಕೆ ಬರ್ತದೆ. ಎಲ್ಲ ಪ್ರಾಣಿಗಳ ಆಹಾರವನ್ನು ಕಸಿದುಕೊಳ್ತಾನೆ ಮನುಷ್ಯ.
ಬದುಕಬೇಕೋ ಬೇಡೋ ಅವಳಿಗೆ ಅಧಿಕಾರ ಇಲ್ವೇ? ಮನುಷ್ಯ ಭಗವಂತ ಅವರಿಗೆ ಸೃಷ್ಟಿ ಮಾಡಿದ್ದಾನೆ, ಪ್ರಾಣಿಗಳನ್ನು ಸೃಷ್ಟಿ ಮಾಡಿ ಅವಳಿಗೆ ಅವನು ಕಾಪಾಡ್ತಾನೆ. ಕಲ್ಲೊಳಗೆ ಪುಟ್ಟಿದ ಕಪ್ಪೆಗೆ ಗಡಿಯಾಡಿಗೆ ಆಹಾರವನ್ನು ಕೊಟ್ಟವರು ಯಾರು ಅಂತ ಕೇಳ್ತಾರೆ ನೋಡಿ. ಅವುಗಳಿಗೂ ಕೂಡ ಆಹಾರ ಕೊಡ್ತಾನೆ ಭಗವಂತ. ಎಲ್ಲರಿಗೂ ಕೂಡ ಭೂತಗಳಲ್ಲಿಯೂ ಕೂಡ ಎಲ್ಲ ಪ್ರಾಣಿಗಳಲ್ಲಿ ಭಗವಂತ ಇದ್ದಾನೆ. ಅದನ್ನು ಭಾಗವತದಲ್ಲಿ ಪ್ರಹ್ಲಾದರಾಜರು ಹೇಳ್ತಾರೆ, ಎಲ್ಲ ಪ್ರಾಣಿಗಳೂ ಕೂಡ ಭಗವಂತನ ಆವಾಸ ಸ್ಥಾನ, ಮನೆ ಅಂತ ತಿಳ್ಕೊಳ್ಳಿ ಅಂತ ಹೇಳ್ತಾರೆ. ತಸ್ಮಾತ್ ಭೂತೇಶು ಸರ್ವೇಶು ಭೂತೇಶು ದಯಾಂ ಕುರುತ ಸೌಹೃದಂ. ದಯಾ ಮಾಡ್ರಿ, ಸೌಹೃದ ಅಂದರೆ ಸೌಹಾರ್ದವನ್ನು ತಾಳ್ರಿ. ಪ್ರಹ್ಲಾದರಾಜರು ಅಪ್ಪಣೆ ಕೊಡಿಸ್ತಾ ಇದ್ದಾರೆ. ದೈತ್ಯ ಬಾಲಕರಿಗೆ ಉಪದೇಶ ಕೊಡ್ತಿದ್ದಾನೆ. ಎಲ್ಲರಲ್ಲೂ ಕೂಡ ಪ್ರೀತಿಯಿಂದ ನೋಡಿಕೊಳ್ಳಿ, ಎಲ್ಲ ಪ್ರಾಣಿಗಳನ್ನು ಕೂಡ. ಅವರು ಹುಟ್ಟುವಾಗ ಏನೋ ಆ ಪ್ರಾಣಿಗಳು, ಪಶು ಪಕ್ಷಿಗಳು ಏನೋ ಆ ಜನ್ಮದಲ್ಲಿ ಹುಟ್ಟಿರ್ತಾರೆ, ಪ್ರಾರಬ್ಧಗಳಿಂದ ಹುಟ್ಟಿರ್ತಾರೆ. ಆದರೆ ಅವರೆಲ್ಲ ಸಜ್ಜೀವರೇ ಇರ್ತಾರೆ, ದುರ್ಜೀವರೇ ಇರ್ತಾರೆ. ಅದು ಬೇಡ, ಬಿಟ್ಟುಬಿಡಿ, ನಾವು ಅದರ ಬಗ್ಗೆ ನಾವು ಮಾತಾಡೋದಿಲ್ಲ. ಸಜ್ಜೀವರ ಬಗ್ಗೆ ಹೇಳೋಣ ಇಲ್ಲಿ. ಅವರಲ್ಲಿ ಒಳಗಡೆ ಭಗವಂತ ಕುಳಿತುಕೊಂಡು ಎಷ್ಟು ಪ್ರೀತಿಯಿಂದ ಅವರನ್ನು ಕಾಪಾಡ್ತಾ ಇದ್ದಾನೆ. ಈಗ ಒಂದು ಜನ್ಮ ಕೊಟ್ಟರೂ ಕೂಡ ಒಂದು ಕ್ಷಣ ಬಿಡದೆ ಅವರಿಗೆ ಸಾಯದ ಹಾಗೆ ಆಯುಷ್ಯ ಇರುವಷ್ಟು ಕಾಲ ಅವನಿಗೆ ಆಹಾರ ಕೊಟ್ಟೇ ಕೊಡ್ತಾನೆ. ಹುಟ್ಟಿಸಿದವ ಹುಲ್ಲು ಮೇಯಿಸುವುದಿಲ್ಲ ಅಂತ ಹೇಳುವ ಹಾಗೆ ಏನಾದರೂ ಮಾಡಿ ಆಹಾರ ಕೊಟ್ಟೇ ಕೊಡ್ತಾನೆ, ಬದುಕಿಸ್ತಾನೆ. ಆ ಜನ್ಮ ಹೋದ ಮೇಲೆ ಇನ್ನೂ ಒಳ್ಳೆಯ ಜನ್ಮ ಕೊಡ್ತಾನೆ. ಒಳ್ಳೆ ಜನ್ಮ ಕೊಟ್ಟು ಕೊನೆಗೆ ಮನುಷ್ಯ ಜನ್ಮ ಕೊಟ್ಟು ಜ್ಞಾನ ಕೊಡ್ತಾನೆ, ಆಮೇಲೆ ಮೋಕ್ಷ ಕೊಡ್ತಾನೆ. ಅವನಿಗೆ ಬಹಳ ಪ್ರೀತಿ ಪಾತ್ರವಾಗಿರತಕ್ಕಂಥದ್ದು. ನಮಗೆ ಅಭಿಮಾನಾಸ್ಪದ ನಮ್ಮ ಮನೆ ಅಂತ ಒಂದಿದೆ ಇಟ್ಕೊಳ್ಳಿ. ಮನೆ ಮೇಲೆ ನಮಗೊಂದು ಅಭಿಮಾನ ಇದ್ಬಿಟ್ರೆ ಅದು ಸ್ವಲ್ಪನೂ ಕೂಡ ಹಾಳಾಗದ ಹಾಗೆ ನಾವು ನೋಡ್ಕೊಳ್ತೇವಲ್ಲ. ಭಗವಂತನೂ ಕೂಡ ತನ್ನ ಮನೆ ಅಂತ ಎಲ್ಲ ಪ್ರಾಣಿಗಳನ್ನು ಅವನು ಪ್ರೀತಿಯಿಂದ ನೋಡ್ತಾನೆ. ತನ್ನ ಮನೆ ಅಂತ ಅಭಿಮಾನ, ತನ್ನವರು ಭಕ್ತರ ಮೇಲೆ ಪ್ರೀತಿ, ಅದು ಸ್ವಾಭಾವಿಕ ಪರಮಾತ್ಮನಿಗೆ. ಬೆಂಕಿ ಸುಡುವುದು ಹೇಗೆ ಅದರ ಸ್ವಭಾವನೋ ಹಾಗೆ, ನೀರು ಹರಿಯುವುದು ಅದರ ಸ್ವಭಾವ ಹಾಗೆ. ಪರಮಾತ್ಮನಿಗೆ ಭಕ್ತರೆಂದರೆ ಪ್ರೀತಿ. ಯಾಕೆ ಅಂತ ಕೇಳಬಾರದು, ಅದು ಸ್ವಭಾವ. ಅದು ಯಾವುದೇ ಜಾತಿಯಲ್ಲಿರಲಿ, ಯಾವುದೇ ಕ್ರಿಮಿಕೀಟಾದಿಗಳಲ್ಲಿ ಇರಲಿ, ಯಾವುದೇ ಒಂದು ಮೃಗ ಪಕ್ಷಿ ಯೋನಿಗಳಲ್ಲಿ ಹುಟ್ಟಿರಲಿ, ಅದರಲ್ಲಿ ಪ್ರೀತಿ ಇರ್ತದೆ, ಕಾಪಾಡ್ತಾನೆ ಭಗವಂತ. ಹಾಗಾಗಿ ಸುಖ ದುಃಖಗಳನ್ನು ಕೊಟ್ಟು ಮುಂದೆ ಸರಿಯಾಗಿ ಮೋಕ್ಷದ ದಾರಿಯಲ್ಲಿ ಕರ್ಕೊಂಡು ಹೋಗ್ತಾನೆ. ಅನಾದಿ ಕಾಲದಿಂದ ಅನುಗ್ರಹ ಅವನು ಮಾಡಿರ್ತಾನೆ. ಅದರಿಂದ ಶ್ರೀಮದ್ ಆಚಾರ್ಯ ಹೇಳ್ತಾರೆ, ತಸ್ಯ ಪ್ರಾಣ್ಯುಪಕಾರೇಣ ಪ್ರೀತೋ ಭವತಿ ಕೇಶವ. ಪ್ರಾಣಿಗಳಿಗೆ ಪ್ರೀತಿ ಮಾಡಿದರೆ ಪರಮಾತ್ಮನಿಗೆ ಪ್ರೀತಿ ಆಗ್ತದಂತೆ. ನಾವು ಪ್ರಾಣಿಗಳಲ್ಲಿ ಪ್ರೀತಿ ಇಡಬೇಕು. ಇದು ಭೂತಯಜ್ಞ ಅಂತ ಹೇಳ್ತಾರೆ. ಭೂತಗಳಿಗೆ ಬಲಿ ಕೊಡ್ತಕ್ಕಂಥದ್ದು. ಬಲಿ ಅಂತಂದ್ರೆ ಈ ಕೆಟ್ಟ ಅರ್ಥ ಮಾಡ್ಕೊಳ್ಬೇಡಿ. ಭೂತ ಬಲಿ ಅಂತಂದ್ರೆ ಬೇರೆ ಯಾವುದೋ ಒಂದು ಪದಾರ್ಥವನ್ನು ಕಡಿದು, ಒಂದು ಪ್ರಾಣಿಯನ್ನು, ಕೋಳಿಯನ್ನು, ಆಡನ್ನು, ಇದನ್ನು ಕಡಿದು ಹಾಕೋದು, ಆ ಭೂತ ಬಲಿ ಅಲ್ಲ ನಾವು ಹೇಳ್ತಾ ಇರೋದಿಲ್ಲಿ. ಇಲ್ಲಿ ನಾವು ಭೂತ ಬಲಿ ಅಂತಂದ್ರೆ ನಾವು ಭೂತ ಪ್ರಚರಂತಿ ದೇವಾನಕ್ತಂ ಬಲಿಮಿಚ್ಛಂತೋ ಅಂತ, ಬಲಿಮಿಚ್ಛಂತಹ ಪ್ರಚರಂತಿ ಅಂಥವರಿಗೆ ನಾವು ಏನು ಮಾಡ್ತೇವೆ, ಒಂದು ಮುಷ್ಟಿ ಏನೋ ಹಾಕ್ತೇವೆ ಬಲಿ ಅಂತ. ಸುಮ್ಮನೆ ಅದು ಕೇವಲ ಸಾಂಕೇತಿಕ, ಹಾಗೆ ಆಗಬಾರದು. ಕೇವಲ ಸಾಂಕೇತಿಕವಾಗಿ ಭೂತ ಬಲಿ ಕೊಟ್ಟು ಬಿಟ್ವಿ, ನಾವು ಪಂಚಯಜ್ಞ ಮಾಡಿಬಿಟ್ವಿ ಅಂತ ಮಾತ್ರ ತಿಳ್ಕೋಬಾರದು. ಎಲ್ಲರಲ್ಲೂ ಕೂಡ ಪ್ರೀತಿ ಇಡಬೇಕು. ತಸ್ಯ ಪ್ರಾಣ್ಯುಪಕಾರೇಣ ಪ್ರೀತೋ ಭವತಿ ಕೇಶವ. ಆದ್ದರಿಂದ ದೊಡ್ಡವರು ಸಣ್ಣವರನ್ನಲ್ಲದೆ ಎಲ್ಲರಲ್ಲಿಯೂ ಕೂಡ ಪ್ರೀತಿ ಮಾಡಬೇಕು. ಇವರು ದೊಡ್ಡವರು ಯಾರು? ದೇವತೆಗಳು, ಋಷಿಗಳು, ಪಿತೃಗಳು, ಅವರೆಲ್ಲ ದೊಡ್ಡವರು. ಆಮೇಲೆ ಮನುಷ್ಯರು, ಬೇರೆ ಪ್ರಾಣಿಗಳು ಎಲ್ಲರೂ ಕೂಡ ಸಣ್ಣವರು. ಎಲ್ಲರಿಗೂ ಕೂಡ ಪ್ರೀತಿಯಿಂದ ಸೇವಾ ಮಾಡಬೇಕು. ಎಲ್ಲರಿಗೂ ಕೂಡ ನಾವು ಸಾಲಗಾರರು. ಅವರ ಋಣ ನಮಗಿದೆ. ಆ ಋಣದಿಂದ ನಾವು ಮುಕ್ತರಾಗಬೇಕು. ಅದಕ್ಕೋಸ್ಕರ ನಾವು ಕರ್ಮವನ್ನು ಮಾಡಬೇಕು. ಇದು ಎಲ್ಲಿವರೆಗೆ ಹೇಳಿದ್ದಾರೆ ಅಂದರೆ, ಕರ್ಮ ಅಂತಂದರೆ ಋಣ. ನಾನು ಚಾರ್ವಾಕರು ಹೇಳ್ತಾರೆ, ಋಣಂಕೃತ್ವ ಘೃತಂ ಪಿಬೇತು ಅಂತ. ಸಾಲ ಮಾಡಿ ತಿಂದುಬಿಡಿ, ತುಪ್ಪ ತಂದು ಚೆನ್ನಾಗಿ ಊಟ ಮಾಡಿ, ಆಮೇಲೆ ಸತ್ತು ಹೋದ ಮೇಲೆ ಶರೀರ ಎಲ್ಲ ಸುಟ್ಟು ಬೂದಿ ಆಗಿಬಿಡ್ತದೆ ಅಷ್ಟೇ. ಹೌದಾಯ್ತು. ಆಮೇಲೆ ಇಲ್ಲವೇ ಇಲ್ಲಲ್ಲ. ಭಸ್ಮೀಭೂತಸ್ಯ ಪುನರಾಗಮನ ಕುತಃ. ಯಾಕೆ ಆಮೇಲೆ ಹಿಂದೆ ಬರೋದಿಲ್ಲ,
ಸತ್ತವನು ಸತ್ತೇ ಹೋದ, ಅಟ್ಟವರಿಗೆ ತಿನ್ನದೇ ಬಂತು, ಯಾಕೆ ನೀವು ಬಿಡ್ತೀರಿ, ನೀವು ತಿನ್ನಿ ಅಂತ ಹೇಳ್ತಾನೆ. ಹಾಗಲ್ಲ, ಋಣ ಜನ್ಮ ಜನ್ಮಾಂತರಕ್ಕೂ ಕೂಡ ಅಂಟಿಕೊಂಡು ಬರ್ತದಂತೆ. ಜನ್ಮ ಜನ್ಮಾಂತರಕ್ಕೂ ಅಂಟಿಕೊಂಡು ಬರ್ತದೆ. ಎಲ್ಲಿ ಹೋದರೂ ಋಣವನ್ನು ನಾವು ಬಿಡಲಿಕ್ಕೆ ಬರೋದಿಲ್ಲ. ಅದಕ್ಕೆ ಇವರು ವಿಜಯದಾಸರು ಸುಳಾದಿಯಲ್ಲಿ ಬಹಳ ಸುಂದರವಾಗಿ ಹೇಳಿದ್ದಾರೆ. ಋಷಿಗಳ ಋಣ ಪೂರ್ವಾಶ್ರಮದಲ್ಲಿ ಪರಿಹಾರ. ಪೂರ್ವಾಶ್ರಮ ಯಾವುದು? ಬ್ರಹ್ಮಚರ್ಯ. ಬ್ರಹ್ಮಚರ್ಯದಲ್ಲಿ ವೇದಾಧ್ಯಯನ ಮಾಡಿದರೆ ಋಷಿ ಋಣ ಪರಿಹಾರ ಆಗ್ತದೆ. ಋಷಿ ಋಣ ಪೂರ್ವಾಶ್ರಮದಲ್ಲಿ ಪರಿಹಾರ, ತ್ರಿದಶಗಳ ಋಣ ಮೇಧಾದಿಗಳು ಮಾಡಿ. ಮೇಧ, ಮೇಧ ಅಂದರೆ ಅಶ್ವಮೇಧ, ಯಜ್ಞ, ಇಂಥದ್ದು ಮೇಧಗಳು. ಮೇಧ ಅಂದರೆ ಯಜ್ಞ, ಯಜ್ಞಾದಿಗಳನ್ನೆಲ್ಲ ಮಾಡಬೇಕು. ಹಾಗೆ ಮಾಡಿಬಿಟ್ರೆ ತ್ರಿದಶರು ಅಂದರೆ ದೇವತೆಗಳು, ಅವರ ಋಣ ಪರಿಹಾರ ಆಗ್ತದೆ. ಆಮೇಲೆ ಅನುಸಂಬಂಧಿಗಳು ಗಳ ಋಣ ಗೃಹಸ್ಥಾಶ್ರಮದಲ್ಲಿ. ಗೃಹಸ್ಥಾಶ್ರಮ ಮಾಡಿಬಿಟ್ರೆ ಅನುಬಂಧಿಗಳು ಯಾರಿದ್ದಾರೆ, ನಮ್ಮ ಪಿತೃಗಳು ಯಾರಿದ್ದಾರೆ, ಅವರ ಋಣ ಪರಿಹಾರವಾಗ್ತದೆ. ಹುಸಿಯಲ್ಲ ತಿದ್ದಿ ಹೋಗುವುದೇ ಸಿದ್ಧ. ಹೀಗೆ ನೀವು ವರ್ಣಾಶ್ರಮ ಧರ್ಮವನ್ನು ಸರಿಯಾಗಿ ಮಾಡಿಕೊಂಡು ಬಂದಿರಿ ಅಂತಂದರೆ ಋಣ ಪರಿಹಾರ ಆಗ್ತದೆ. ಪುಸಿ ಅಲ್ಲ, ಇದೇನು ಸುಳ್ಳಲ್ಲ, ನೀವು ಮಾಡಲೇಬೇಕು. ಏನು ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಬಿಡಬೇಡಿ ಬಿಡಿ ನೀವು. ಆಮೇಲೆ ಹೇಳ್ತಾರೆ ಆಗುದಿಲ್ಲ ಅಂತಲೂ ಹೇಳ್ತಾರೆ. ಕಾರಣ ಏನಿದೆ ಆಮೇಲೆ ಹೇಳ್ತಾರೆ, ಅದರ ಏನು ರಹಸ್ಯ ಬೇರೆ ಇದೆ. ಅಂತೂ ಪುಸಿ ಅಲ್ಲ, ನೀವು ಋಣ ಪರಿಹಾರ ಮಾಡಿಕೊಳ್ಳಿ, ಆಗ್ತದೆ. ಪ್ರಥಮಾಶ್ರಮದಲ್ಲಿ ವೇದಾಭ್ಯಾಸ ಮಾಡ್ರಿ, ಗೃಹಸ್ಥಾಶ್ರಮದಲ್ಲಿ ಏನು ಯಜ್ಞ ಯಾಗಾದಿಗಳನ್ನೆಲ್ಲ ಮಾಡ್ರಿ, ಆಮೇಲೆ ಮಕ್ಕಳನ್ನು ಪಡೆದು ಪಿತೃಋಣ ಪರಿಹಾರ ಮಾಡಿಕೊಳ್ಳಿ, ಋಣ ಪರಿಹಾರ ಆಗ್ತದೆ. ಆಮೇಲೆ ಹೇಳ್ತಾರೆ ವಸುದಿಯೊಳಗೆ ಒಂದು ಕಾಸು ಕೊಟ್ಟವನ ಋಣ ವಸುದಿಯೆಲ್ಲ ತಿರುಗಿದರೆ ಪೋಗದಯ್ಯ. ಇಷ್ಟು ಹೇಳ್ತಿದ್ದಾರೆ. ಒಂದು ಕಾಸು, ವಸುದಿಯೊಳಗೆ ಒಂದು ಕಾಸು ಕೊಟ್ಟವನ ಋಣ ವಸುದಿ ಎಲ್ಲ ತಿರುಗಿದರೆ ಹೋಗದು. ಎಷ್ಟು ಕಷ್ಟ ಇದೆ ನೋಡಿ. ಒಂದು ಕಾಸು ಋಣ ತಗೊಂಡ್ರೆ ಅದನ್ನು, ಯಾಕೆಂದ್ರೆ ಅವನು ಕಾಸು ಕೊಡುವಾಗ ನಮ್ಮ ಸ್ಥಿತಿ ಹೇಗಿರ್ತದೆ, ಅಂಗಲಾಚಿ ಬೇಡ್ತಾ ಇರ್ತೀವಿ. ನಾವು ಅದನ್ನು ವಾಪಸ್ ಅವನಿಗೆ ಕೊಡುವಾಗ ಅವನಿಗೆ ಆ ಸ್ಥಿತಿ ಇರ್ತದ? ಇಲ್ಲ, ಅದಕ್ಕೆ ಬೆಲೆ ಇಲ್ಲ. ನಾವು ವಾಪಸ್ಸು ಏನೋ ಒಂದಿಷ್ಟು ಏನೋ ಸಾಲ ಪಟ್ಟಿದ್ದನ್ನು ಹಿಂದೆ ಕೊಟ್ಟಿದ್ದೇವೆ ಸರಿ, ಆದರೆ ಸಾಲ ತಗೊಂಡಾಗ ಆ ದ್ರವ್ಯಕ್ಕೆ ಇರತಕ್ಕಂಥ ಬೆಲೆ ಹಿಂತಿರುಗಿಸುವಾಗ ಅದಕ್ಕೆ ಇರುವುದಿಲ್ಲ.